ರಂಗಸ್ವಾಮಿ ಅಂತ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರು. ಇವತ್ತಿನ ದಿವಸ ನಗರ ಮತ್ತು ಗ್ರಾಮಾಂತರ ಮಂಡಲದ ವತಿಯಿಂದ ಪ್ರತಿಭಟನೆಯನ್ನು ನಾವು ಕರೆದಿದ್ದೇವೆ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ವಿರುದ್ಧ ಅಲ್ಲ, ನಾವು ಪ್ರತಿಭಟನೆ ಮಾಡ್ತಿರೋದು ನೂತನವಾಗಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷ ಹನುಮಂತೇಗೌಡರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಕರೆದಿದ್ದೇವೆ. ನಮ್ಮ ಎಲ್ಲ ಉದ್ದೇಶ ಈ ಸಾರಿ ಮತ್ತೆ ಈ ದೇಶಕ್ಕೆ ನರೇಂದ್ರ ಮೋದಿಜಿ ಅವರನ್ನ ನಾವು ಪ್ರಧಾನಿ ಮಾಡಬೇಕಾಗಿರೋದನ್ನೆಲ್ಲ ನಮ್ಮ ಕಾರ್ಯಕರ್ತರ ಒಂದು ನಿಲುವು. ಮತ್ತೆ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತರ ಒಂದು ಬೆಂಬಲ ಆಗಿರ್ತದೆ. ಹಾಗಾಗಿ ಈಗೇನು ಇಡೀ ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇನ್ನೂ ಚುನಾವಣೆ ಆದ ನಂತರ ನಿಮ್ಮೆಲ್ಲ ಪದಾಧಿಕಾರಿಗಳನ್ನ ಘೋಷಣೆ ಮಾಡ್ತೀವಿ ಅಂತ ರಾಜ್ಯ ಮುಖಂಡರುಗಳು ಹೇಳಿದ್ರು. ನಾವು ಸಹ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿದ್ವಿ. ರಾಜ್ಯಾಧ್ಯಕ್ಷರು ಸಹ ಬರೀ ಜಿಲ್ಲಾಧ್ಯಕ್ಷಗಳನ್ನ ಮಾತ್ರ ಮಾಡಿದ್ದೀವಿ, ಮಂಡಲಾಧ್ಯಕ್ಷಗಳನ್ನ ಯಾರನ್ನೂ ನಾವು ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೂ ಸಹ ರಾಜ್ಯಾಧ್ಯಕ್ಷರ ಮಾತಿಗೂ ಸಹ ಕಿಮ್ಮತ್ತಿಲ್ಲದೆ ಇಲ್ಲಿ ಜಿಲ್ಲಾ ಮುಖಂಡರುಗಳನ್ನೂ ಸಹ ಗಮನಕ್ಕೆ ತರದಂತೆ ಒಬ್ಬರು ಏಕಾಏಕಿಯಾಗಿ ಜಿಲ್ಲಾಧ್ಯಕ್ಷರಾದಂಥ ಹನುಮಂತೇಗೌಡರು ಮನೇಲಿ ಕೂತ್ಕೊಂಡು ಅಲ್ಲಿ ಪದಾಧಿಕಾರಿಗಳನ್ನ ಅವರೊಂದು ಲೆಟರ್ ಬರ್ಕೊಂಡು ಬಂದು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಪಕ್ಷದಲ್ಲಿ ದುಡಿದಂಥ ಮೂಲ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಪದಾಧಿಕಾರಿಗಳು ಜವಾಬ್ದಾರಿ ಕೊಟ್ಟಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿದ್ದಾರೆ. ಆದರೆ ಇದನ್ನ ಬಿಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಿನ್ನೆ ದಿವಸ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯಲ್ಲಿ ಕೊರಟಗೆರೆ ಮಂಡಲದವರು ಪ್ರತಿಭಟನೆ ಮಾಡಿದ್ದಾರೆ. ಹಾಗೂ ಪಾವಗಡ ಮಂಡಲದವರು ಸಹ ಈ ಜಿಲ್ಲಾಧ್ಯಕ್ಷನ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ನಾವು ಈ ಶಿರಾ ಮಂಡಲ ಗ್ರಾಮಾಂತರ ಮತ್ತು ನಗರ ವತಿಯಿಂದ ನಾವು ಇವತ್ತೆಲ್ಲ ಕಾರ್ಯಕರ್ತರು ಇವತ್ತು ನೊಂದ ಕಾರ್ಯಕರ್ತರು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದೆ ನಾವು ಏನು ರಾಜ್ಯ ಮುಖಂಡರುಗಳನ್ನ ಮತ್ತೆ ಜಿಲ್ಲಾ ಮುಖಂಡರುಗಳ ಗಮನಕ್ಕೆ ತಂದಿದ್ದೀವಿ. 4 ಬಾರಿ ನಾವು ಬೆಂಗಳೂರಿಗೆ ಹೋಗಿ ಸರ್ ಇಲ್ಲ ತಪ್ಪು ಆಯ್ಕೆಗಳು ಮಾಡ್ತಾ ಇದ್ದಾರೆ, ಪದಾಧಿಕಾರಿಗಳು ಯಾರನ್ನೂ ಗಮನಕ್ಕೆ ತಗೊಳ್ತಾ ಇಲ್ಲ, ಹಾಗಾಗಿ ದಯವಿಟ್ಟು ನೀವು ಇಲ್ಲಿ ಬಂದು ಒಂದು ಸಭೆ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಬೇಕಂತ ನಾವು ಕೇಳ್ಕೊಂಡಾಗ ಆಯ್ತು ಈಗೇನ ಯಾಮರ್ಸ್ತಿದೀವಿ ನಾವು, ಜಿಲ್ಲಾಧ್ಯಕ್ಷರು ಈಗ ಆಗಿದ್ದಾರೆ ಜಿಲ್ಲಾಧ್ಯಕ್ಷ ಮಾಡಿ ಕಳಿಸಿದೀವಿ, ಮತ್ತೆ ಯಾವುದೇ ಬದಲಾವಣೆ ಮಾಡಲ್ಲ. ಮುಂದೆ ಏನು ಪದಾಧಿಕಾರಿಗಳು ಬದಲಾವಣೆ ಮಾಡಬೇಕು ನಿಮ್ಮನ್ನೆಲ್ಲರನ್ನೂ ಕೂಡಿಸ್ಕೊಂಡು ಪದಾಧಿಕಾರಿಗಳು ಮೀಟಿಂಗ್ ಕರೆದು ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನೇ ಹೋಗ್ಬಿಟ್ಟು ರಾಜ್ಯ ಆಫೀಸಿಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ಪ್ರೀತಮ್ ಗೌಡ್ರಿಗೆ ನಾವು ಮನವಿ ಮಾಡಿದ್ದೆ. ನಾನು ಸರ್ ದಯವಿಟ್ಟು ಏನು ಈ ಮಂಡಲ ಅಧ್ಯಕ್ಷಗಳಿದ್ದಾರೆ MP ಚುನಾವಣೆ ತನಕ, ಯಾಕಂದ್ರೆ ನೂತನವಾಗಿ ನಾವು ಅಧ್ಯಕ್ಷಗಳನ್ನ ಆಯ್ಕೆ ಮಾಡಿದಾಗ ಅಲ್ಲಿ ಯಾರು ಮೂಲ ಕಾರ್ಯಕರ್ತ ಇದ್ದಾನೆ ಬೂತಲ್ಲಿ ಅನ್ನೋದು ಹೊಸಬರಿಗೆ ಗೊತ್ತಾಗಲ್ಲ. ಚುನಾವಣೆ ಇದು ಲೋಕಸಭೆ ಚುನಾವಣೆ ಈ ದೇಶಕ್ಕೆ ಇಂಪಾರ್ಟೆಂಟ್ ಚುನಾವಣೆ ಇದು. ಹಾಗಾಗಿ ಆ ಕಾರ್ಯಕರ್ತನ ಮುಖನೇ ನೋಡಿಲ್ದಾರ ಅಲ್ಲಿ ಏನು ಚುನಾವಣೆ ಮಾಡಕ್ ಸಾಧ್ಯ ಹೋಗಿ. ಇಂಥ ಒಂದು ಸಂದರ್ಭದಲ್ಲಿ MP ಚುನಾವಣೆ ಹೋದಾಗ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡಿ ಅಂತ ತನಕ ಮಾಡಬೇಡಿ ಅಂತ ಹೇಳಿದ್ವಿ. ಅವರು ಸಹ ರಾಜ್ಯದ ಮುಖಂಡರುಗಳು ಹೇಳಿದ್ರು ಯಾವುದೇ ರೀತಿಯಾಗಿ ನಾವು ಬದಲಾವಣೆ ಮಾಡಲ್ಲ, ನೀವು ಹೋಗಿ ಪಕ್ಷ ಸಂಘಟನೆ ಮಾಡಿ ಅಂತ ಹೇಳಿ ಕಳಿಸಿದಾಗ ಈ ಜಿಲ್ಲಾಧ್ಯಕ್ಷರು ಏಕಾಏಕಿಯಾಗಿ ಮತ್ತೆ ನೋಡಿ ಚಿತ್ರದುರ್ಗದಲ್ಲೂ ಸಹ ಸಂಘಟನಾತ್ಮಕ ಜಿಲ್ಲೆ ಚಿತ್ರದುರ್ಗದಲ್ಲಿ ಯಾರನ್ನೂ ಮಂಡಲಾಧ್ಯಕ್ಷರನ್ನ ಬದಲಾವಣೆ ಮಾಡಿಲ್ಲ. ತುಮಕೂರು ಸಂಘಟನಾತ್ಮಕ ಜಿಲ್ಲೆಯಲ್ಲೂ ಸಹ ಯಾರನ್ನೂ ಒಬ್ಬರನ್ನು ಬದಲಾವಣೆ ಮಾಡಿಲ್ಲ. ಇದು ಏಕೆ ಈ ಒಂದು ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಯಾಕೆ ಬೇರೆ ನ್ಯಾಯ? ಇಡೀ ರಾಜ್ಯಕ್ಕೆ ಒಂದ್ ನ್ಯಾಯ, ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಒಂದ್ ನ್ಯಾಯನ? ಇದನ್ನ ನಾವು ಈ ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ರಾಜ್ಯಾಧ್ಯಕ್ಷರು ಮತ್ತು ಏನು ಜಿಲ್ಲಾ ಮುಖಂಡರುಗಳು ರಾಜ್ಯ ಮುಖಂಡರುಗಳು ತಕ್ಷಣ ಅವರು ಇಲ್ಲಿ ಬಂದು ಬಗೆಹರಿಸ್ಬೇಕು. ಈ ಚುನಾವಣೆ ಬರೋದ್ರೊಳಗೆ ಈ ಆಯ್ಕೆ ಪಟ್ಟಿನ ಏನು ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಆಯ್ಕೆ ಮಾಡಿದ್ದಾರೆ ಆ ಪಟ್ಟಿನ ರದ್ದು ಮಾಡಬೇಕು. ಆ ಪಟ್ಟಿ ರದ್ದು ಮಾಡಿ ಮತ್ತೆ ಇಲ್ಲಿ ಸಭೆ ಕರೀಬೇಕು. ಸಭೆ ಕರೆದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು. ಇಲ್ಲ ಅಂದ್ರೆ ಈಗಾಗಲೇ ಚುನಾವಣೆ ಇದು ಹತ್ರ ಬರ್ತಾ ಇದೆ. ಮತ್ತೆ ನಾವು ಏನು ಸಂಕ್ರಾಂತಿ ಅಲ್ಲ ಇದು ಶಿವರಾತ್ರಿ ಹಬ್ಬ ಮುಗಿದ ತಕ್ಷಣ ಇಡೀ 4 ಮಂಡಲದವರು ಎಲ್ಲ ಸೇರ್ಕೊಂಡು ಮಧುಗಿರಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಅಲ್ಲಿ ಬೃಹತ್ ಒಂದು ಆ ಜಿಲ್ಲಾಧ್ಯಕ್ಷನಿಗೆ ಎಲ್ಲಿ ಪಾಠ ಕಲಿಸ್ಬೇಕು ಅಂತ ನಾವು ಅಲ್ಲಿ ಕಲ್ಸಕ್ ರೆಡಿ ಇದ್ದೀವಿ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ರಾಜ್ಯಾಧ್ಯಕ್ಷರಿಗೆ ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತೆ ಜಿಲ್ಲಾ ಮುಖಂಡರುಗಳಿಗೆ ನಾನು ಈ ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ಅವ್ರಿಗೆ ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ. ರಾಜಕಾರಣಿಗಳು ಎಲ್ಲ ಒಂದು ರೂಮಲ್ಲಿ ಕೂತ್ಕೊಂಡು ಮೊನ್ನೆ ಪಟ್ಟಿ ಮಾಡಿದ್ದಾರೆ. ಪಟ್ಟಿ ಮಾಡಿ ಕಾರ್ಯಕರ್ತರು ಅಲ್ವೇ ಅಲ್ಲ ಅವ್ನು ಯಾರೋ ಅವ್ರನ್ನೆಲ್ಲ ಜಿಲ್ಲಾಧ್ಯಕ್ಷರು ಮಾಡ್ತಾರೆ. ಏನಿದೆಲ್ಲ ತೊಗಲಕ್ ದರ್ಬಾರ್ ಆಗಿದೆ.
ಅವ್ರು ಏನು ಇದ್ರಲ್ಲಿ ಫುಲ್ ಕೈವಾಡ ಯಾರಿದೆ ಅಂದ್ರೆ MLC ಚಿದಾನಂದ್ ಅವ್ರದ್ದು ಫುಲ್ ಕೈವಾಡ ಇದೆ. ದಯವಿಟ್ಟು ಯಾಕೆ ಅಂದ್ರೆ MLC ಚಿದಾನಂದ್ ಅವರೇ ಇದನ್ನ ಮಾಡಿರೋದು. ಯಾಕೆಂದ್ರೆ ಈಗ ಏನ್ ಜಿಲ್ಲಾ ಉಪಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಮಾಡಿದಾರಲ್ಲ, ಅವರೆಲ್ಲ ಮಾಡೋದು ಅವ್ರ ಮನೆ ಕೂತ್ಕೊಂಡು. ಚಿದಾನಂದ್ ಅವರು ಸಾಮಾನ್ಯ ಕಾರ್ಯಕರ್ತರು, ನಾವು ಸಾಮಾನ್ಯ ಕರ್ತರು. ಈಗ ನಾನು ನಗರಾಧ್ಯಕ್ಷ ಆಗಿದ್ದಾರೆ, ಒಂದು ಪದಾಧಿಕಾರಿಗಳು ಮೀಟಿಂಗ್ ಆಡೋದು ಏನು ಬಿಜೆಪಿ ಪಕ್ಷ ಸಿದ್ಧಾಂತದ ಪಕ್ಷ ಅಂತ ಹೇಳ್ತಾರೆ. ಚಿದಾನಂದ್ ಅವ್ರು ಹೇಳ್ಬೇಕಾಗಿತ್ತು, ಹನುಮಂತೇಗೌಡರು ಏನ್ರಿ ಹಿಂಗ್ ಮಾಡ್ರಿ, ದಯಮಾಡಿ ಎಲ್ಲಾರು ಕೂತ್ಕೊಂಡ್ರೆ. BK ಮಂಜಣ್ಣವರು ಸೀನಿಯರ್ ಮೋಸ್ಟ್ ಲೀಡರು, ರಾಜೇಶ್ ಗೌಡ್ರು ಮಾಜಿ MLA ರಾಜೇಶ್ ಗೌಡ್ರು ಕೂತ್ಕೋಬೇಕಾಯ್ತು, ಮುದ್ಬಡಿಗೆ ಮಂಜಣ್ಣ ಕೂತ್ಕೊ, ಎಲ್ಲರೂ ಮಂಜಣ್ಣ ಕೂತ್ಕೋಬೇಕಾಯ್ತು. ಇಂಥದ್ದೆಲ್ಲ ದೊಡ್ಡ ಲೀಡರ್ ಬಿಟ್ಟು ಇವ್ರು ಏನು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಏನಕ್ಕೆ ಹಿಂಗ್ ಮಾಡ್ತಾ ಇದಾರೆ ಅಂತ. ಅವರೊಬ್ರು MLC ಜವಾಬ್ದಾರಿ ಶಾಸಕರಾಗಿದ್ದಾರೆ. ಚಿದಾನಂದ ಅವ್ರು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋಬೇಕು. ಚಿದಾನಂದ ಗೌಡ್ರು ಏನಕ್ಕೆ ಅಂತ ಹನುಮಂತೇಗೌಡ್ರನ್ನ ಕರ್ಸಿ ಕೂಡ್ಸಿ ಎಲ್ಲ ಪದಾಧಿಕಾರಿಗಳು ಮೀಟಿಂಗ್ ಕರ್ಸಿ ಹಿಂಗ್ ಮಾಡೋಣ ಅಂತ ಹೇಳ್ಬೇಕು. ಏಕಾಏಕಿ ಮಾಡಿದ್ರೆ ಹೆಂಗೆ ಅದು? ತಿರ್ಗಾ 3 ದಿವಸದ ಮುಂಚೆ 29ನೇ ತಾರೀಕು ಏನ್ ಹೇಳಿದ್ರು, ರಾಜಶ್ರೀ ಏನ್ ಹೇಳಿದ್ರು, ಯಾವುದೇ ಕಾರಣಕ್ಕೂ ಪದಾಧಿಕಾರಿಗಳು ಚೇಂಜ್ ಮಾಡಬೇಡಿ ಅಂತ ಹೇಳಿ. ಶಿವಪ್ರಸಾದ್ ಅಂತ ಇದ್ದಾರೆ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಶಿವಪ್ರಸಾದ್ ಮಂಜಣ್ಣವರೆಲ್ಲ ಹೇಳಿದ್ರು. ಅವ್ರ ಮಾತು ಕಿಮ್ಮತ್ತಿಲ್ಲ ಅಂದ್ರೆ ಇವ್ನು ತಗೊಳಕ್ ದರ್ಬಾರ್ ಆಯ್ತು. ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಧುಗಿರಿ ಜಿಲ್ಲೆನೇ ಅಲ್ಲ, ಭೀಮನಕುಂಟೆ ಅಂತ ಹೇಳ್ತಾನೆ ಮನುಷ್ಯ. ಅವ್ನು ದುರ್ಗ ಸಂಘಟನಾ ಜಿಲ್ಲೆ ಚಿತ್ರದುರ್ಗದಲ್ಲಿ ABVP ಇದ್ದ ಮನುಷ್ಯ, ಯುವಮೋರ್ಚಾ ಅಧ್ಯಕ್ಷ ಆಗಿದ್ದ. ಇದೇನ್ ಮಾಡ್ತಾ ಇದ್ದಾರೆ? ಮುಂದಿನ ದಿನಗಳಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು. ಅವ್ರ ಬಗ್ಗೆ ನಮ್ಮ ಯಾವುದೇ ವಿರೋಧ ಇಲ್ಲ. ಬಂಧುಗಳೇ, ಇವತ್ತು ನಮ್ಮ ಮಧುಗಿರಿ ಜಿಲ್ಲಾಧ್ಯಕ್ಷರು ಏನಿದ್ದಾರೆ, ಹನುಮಂತೇಗೌಡರು, ಭೀಮನಕುಂಟೆ ಹನುಮಂತೇಗೌಡರು, ಈ ಒಂದು ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಬಹಳ ವ್ಯತ್ಯಾಸ ಮಾಡಿದ್ದಾರೆ. ಈ ಬಿಜೆಪಿಯಲ್ಲಿ ಬಹಳ ಹಿಂದಿನಿಂದ ದುಡಿದಂಥ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಿದ್ದಾರೆ. ಹೊಸಬರನ್ನ ಇವತ್ತು ಪಕ್ಷಕ್ಕೆ ಸೇರ್ಕೊಂಡು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇವರು ಮಾಡ್ತಿರ್ತಕ್ಕಂಥ ಈ ಒಂದು ಹಿಟ್ಲರ್ ಆಡಳಿತ ಕೊನೆಯಾಗಬೇಕು. ಈ ಒಂದು ಸ್ಟ್ರೈಕನ್ನು ಕೊರಟಗೆರೆ, ಮಧುಗಿರಿ, ಪಾವಗಡ ಎಲ್ಲ ಕಡೆ ಇವತ್ತು ಸಂಘಟನೆ ಮಾಡ್ತಾ ಇದ್ದೀವಿ. ನಾವು ಸಹ ಹೋಗಲ್ಲಿ ಸಂಘಟನೆ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಇಂಥ ಒಂದು ಅನಿಷ್ಟ ಪದ್ಧತಿ ಹೋಗ್ಲಾಡಿಸ್ಬೇಕು. ಇವತ್ತು ಎಲ್ಲರೂ ರಾಜ್ಯ ಉನ್ನತವಾದ ಹುದ್ದೆಯಲ್ಲಿ ಇರ್ತಕ್ಕಂಥ ವಿಜಯೇಂದ್ರ ಅವರು ಇರ್ಬೋದು, ಪ್ರೀತಮ್ ಗೌಡ ಇರ್ಬೋದು, ಅವರೆಲ್ಲರ ಗಮನಕ್ಕೂ ಇವತ್ತು ತಂದ್ರೂ ಸಹ ಫಲಪ್ರದವಾಗಿಲ್ಲ. ಆದ್ದರಿಂದ ಇವತ್ತು ನಾವು ಮೈ ಚಳಿ ಬಿಟ್ಟು ಹೊರಗಡೆ ಬಂದು ಇವತ್ತು ಸ್ಟ್ರೈಕ್ ಮಾಡೋದಕ್ಕೆ ಇವತ್ತು ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಿಟ್ಲರ್ ಆಡಳಿತ ಕೊಲ್ಲಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾವು ಸಂಘಟನಾತ್ಮಕವಾಗಿ ಎಲ್ಲ ಹಿರಿಯ ಕಾರ್ಯಕರ್ತರು ಇದ್ದಾರೆ. ಏನು 30-40 ವರ್ಷದಿಂದ ದುಡಿದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಯಾವುದೇ ಪಕ್ಷದ ವಿರುದ್ಧವಾಗಿ ನಾವು ಮಾಡ್ತಿಲ್ಲ. ನಾವು ಮಾಡ್ತಿರೋದು ಅವ್ನು ಏನು ಹಿಟ್ಲರ್ ಆಡಳಿತ ನಡೆಸ್ತಾವನಲ್ಲ ಹನುಮಂತೇಗೌಡ, ಅವನು ಚಿತ್ರದುರ್ಗದನು ಮೂಲತಃ. ಅವನು ತಂದು ಇಲ್ಲೇರಿ ಪಕ್ಷ ಹಾಳು ಮಾಡಕ್ಕೆ ಕೊಟ್ಟಿದ್ದಾರೆ ಇವರೆಲ್ಲ. ಅದಕ್ಕೆ ಅವನೇನಿದ್ರು ಓಡಿಸ್ಬೇಕಷ್ಟೇ ಅವ್ನಿಗೆ. ಯಾಕೆಂದ್ರೆ ಅವತ್ತು ಹೇಳ್ದ ಅಲ್ಲಿ ಗ್ರಾಮ ಚಲೋ ಕಾರ್ಯಕ್ರಮ ಇದ್ದಾಗ ಎಲ್ಲ ಹಿರಿಯ ನಾಗರಿಕರು ಅಲ್ಲ ಕಾರ್ಯಕರ್ತರು ಮತ್ತೆ ಮುಖಂಡರುಗಳನ್ನು ಸಭೆ ಕರೆದು ನಾನು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ದ ಮನುಷ್ಯ. ಹೇಳ್ದಾನೆ ಏನ್ ಮಾಡ್ದ, ಎಲ್ಲ ಕುತ್ಕೊಂಡು ಟೇಬಲ್ ಆಗಿ ಯಾವನವನು ಇವ್ರನ್ನ ಕುತ್ಕೊಂಡು ಪಟ್ಟಿ ಮಾಡಿ ಅವ್ರು ಅನೌನ್ಸ್ ಮಾಡಿದ್ದಾನೆ. ಅಟ್ಲೀಸ್ಟ್ ನಾವು ನಮ್ಮ ಪಕ್ಷದಲ್ಲಿ ಏನಿದೆ ಒಂದು ಶಿಸ್ತಿದೆ. ಯಾವುದೇ ಒಬ್ಬ ಮಂಡಲ ಪದಾಧಿಕಾರಿಗಳನ್ನ ಇಲ್ಲ ಅಧ್ಯಕ್ಷನ ಆಯ್ಕೆ ಮಾಡ್ಬೇಕು ಅಂದ್ರೆ ಫಸ್ಟ್ ಸಭೆ ಕರೆದು ಆಕಾಂಕ್ಷಿಗಳು ಪಟ್ಟಿ ತಗೊಂತಾರೆ. ಎಲ್ಲ ಮುಖಂಡರುಗಳು ಸಭೆ ಕರೆದು ಪಟ್ಟಿ ತಗೊಂಡು ಆಕಾಂಕ್ಷಿಗಳು ಪಟ್ಟಿ ತಗೊಂಡು ನಂತರ ಎಲ್ಲ ಮುಖಂಡರುಗಳು ಕೂತ್ಕೊಂಡು ಇವ್ರು ಮಾಡಿದ್ರೆ ಇವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅದ್ ಬಿಟ್ಬಿಟ್ಟ ನಾನೊಬ್ಬ ಜಿಲ್ಲಾ ಉಪಾಧ್ಯಕ್ಷ, ಮಂಡಲ ಅಧ್ಯಕ್ಷ ಆಗಿದ್ದೆ, ಮತ್ತೆ ಮಂಡಲ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ, ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೆ. ನಮ್ಮಂತರ ಯಾರು ತಗೊಂಡೇ ಇಲ್ಲ. ನಾವ್ ಹೇಳಿದೀವಿ ಅವ್ನಿಗೆ, ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಪ್ಪ, ನೀನ್ ಹಿಂಗ್ ಮಾಡು ಅಂದ್ರೆ. ಈಗ ಕಾರ್ಯಕರ್ತರು ಏನಾಗಬೇಕು, ನಮಗ್ ಬಿಡಿ, ನಮ್ಗೆ ಯಾವುದೇ ಜವಾಬ್ದಾರಿ ಬೇಕಾಗಿಲ್ಲ. ನಾವು ಇಷ್ಟವಂತಾಗಿ ಇದ್ದೇ ಇರ್ತೀವಿ. ಮೋದಿ ಪ್ರಧಾನಿ ಆಗ್ಲೇಬೇಕು, ಮತ್ತೆ ಮಾಡ್ತೀವಿ. ಇವ್ರು ಯಾರು ಹೇಳಿಸ್ಕೊಂಡು ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಜಿಲ್ಲಾಧ್ಯಕ್ಷ ಹೋಗ್ಬೇಕು ಅವನು. ಯಾಕಂದ್ರೆ ಸರ್ವಾಧಿಕಾರ ಮಾಡೋಂಥದ್ದು ಏನಿತ್ತು ಅವನಿಗೆ. ಇಷ್ಟೊಂದು ಜನ ಎಲ್ಲ ಕಾರ್ಯಕರ್ತರು ನೂರಾರು, ಮಧುಗಿರಿ, ಕೊರಟಗೆರೆ, ಪಾವಗಡ, ಶಿರಾ ಎಲ್ಲಾ ಕಡೆನೂ ಇವನಿಗೆ ವಿರುದ್ಧವಾಗಿದ್ದಾರೆ ಅಂದ್ರೆ ಯೋಚನೆ ಮಾಡಬೇಕು. ಎಲ್ಲಾ ಕಡೆನೂ ಅದೇ ಮಾಡಿದ್ದಾನೆ. ಆಮೇಲೆ ಏನು ಹಿರಾಪುರ ಜಿಲ್ಲೆನೆಲ್ಲ ಶಿರಾ ತಂದು ಕೊಟ್ಟಿದ್ದಾನೆ ಜಿಲ್ಲಾ ಮೋರ್ಚಾಗಳು ಅಧ್ಯಕ್ಷಗಳನ್ನ. ಯಾಕೆ ಕೊಟ್ಟ ಇವನು? ಅವ್ರೇನು ಇಲ್ವ, ಅವ್ರು ಯಾರು ಇಲ್ವಾ ಸಂಘಟನಾತ್ಮಕವಾಗಿ? ಅದಕ್ಕೆ ನಾವ್ ಹೇಳ್ತಿರೋದು ಅವ್ನ ವಿರುದ್ಧ ಮಾಡ್ತಾ ಇದೀವಿ. ದಯವಿಟ್ಟು ಇದನ್ನ ನಮ್ಮ ರಾಜ್ಯಾಧ್ಯಕ್ಷ ಆಗ್ಲಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಮುಖಂಡರುಗಳು ಪರಿಗಣನೆ ತಗೊಂಡು ಅವ್ರನ್ನ ಓಡಿಸ್ಬೇಕು ಅಷ್ಟೇ. ನಮ್ಗೆ ಇಲ್ಲಿ ಬೇಕಾಗಿಲ್ಲ ಅವರು. ನಮ್ಗೆ ಯಾವುದೇ ಕಾರಣಕ್ಕೂ ಜಿಲ್ಲಾಧ್ಯಕ್ಷ ಅವ್ನು ಬೇಕಾಗಿಲ್ಲ. ಸರ್ವಾಧಿಕಾರಿ, ಅವ್ನು ಸ್ವಂತ ಮನೆ ಆಸ್ತಿ ಮಾಡ್ಕೊಂಡಿದ್ದಾನೆ. ಹೇಳ್ತಾನಂತೆ ಅವನಿಗೆ ಏನು ಟೋಲಿಂದ ಇಲ್ಲಿ ಫ್ಲಕ್ಸ್ ಹಾಕಿರೋರ್ಗೋ ಪ್ರಧಾನ ಕಾರ್ಯದರ್ಶಿ, ಇಲ್ಲಿಂದ ಮಧುಗಿರಿ ಫ್ಲಕ್ಸ್ ಹಾಕಿರೋನು OBC ಮೋರ್ಚಾ ಅಧ್ಯಕ್ಷ, ಅಲ್ಲಿ ಕೊರಟಗೆರೆ ಫ್ಲಕ್ಸ್ ಹಾಕಿರೋನು ಪ್ರಧಾನ ಕಾರ್ಯದರ್ಶಿ. ಅವನು ಯಾರು ಎತ್ತಿ ಹಿಡಿತಾರೋ ಅವ್ನಿಗೆ ಮಾಡ್ತಾನೆ. ಏನ್ ಟೋಲಿಂದ ಇಲ್ಲಿ ಫ್ಲಕ್ಸ್ ಹಾಕಿರೋನು ಆದ ತಕ್ಷಣ ಇವತ್ತು ಇದಾವ ಫ್ಲಕ್ಸ್ಗಳು, ಅವ್ನು ಇವತ್ತು ಪ್ರಧಾನ ಕಾರ್ಯದರ್ಶಿ. ಪಕ್ಷದಲ್ಲಿ ಒಂದು ಜವಾಬ್ದಾರಿ ಇಲ್ಲ ಅವ್ರಿಗೆ. ಅಂತನ್ನೆಲ್ಲ ಮಾಡಿ ಪಕ್ಷ ಹಾಳು ಮಾಡ್ಬೇಕು ಅಂತ ಮಾಡಿದಾನ ಅವನು. ಅವ್ನು ಪಕ್ಷ ಹಾಕೋನು, ಅವ್ನು ಮಾಡ್ಕೊಳೋ, ಅವ್ನು ದುಡ್ಡು ಕೊಟ್ಟು ಮಾಡ್ಕೊಂಡ್ಲಿ. ಯಾರೋ ಅವ್ನು ಬಕೆಟ್ ಹಿಡಿಯೋರಿಗೆ ಪ್ರಧಾನ ಕಾರ್ಯದರ್ಶಿ, ಬಕೆಟ್ ಹಿಡಿಯೋರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಕೊಂಡು ಏನು ಗೊತ್ತಿಲ್ಲದಾರೆ ಹೆಂಗ್ ನೌಕರಿ ಮಾಡ್ತಾರೆ ಕಾರ್ಯಕರ್ತರನ್ನ.